ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ವೇದ ಕೃಷ್ಣಮೂರ್ತಿ ಬಿಯಾಂಡ್ ದ ಕಾಮ್ಸ್ಗೆ ಸ್ವಾಗತ. ನನ್ನ ಜೊತೆ ಇರೋದು ವನಿತಾ VR. ಇದು ನಮ್ಮದು ಪ್ರಿವ್ಯೂ ಶೋ ಮಾಡ್ತಾ ಇದ್ದೀವಿ. UP ಮತ್ತು GG ಅವರಿಬ್ಬರು ಮ್ಯಾಚ್ ಆಡ್ತಾರೆ ಸಂಡೇ. ಏನಕ್ಕಪ್ಪ ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಅಂದರೆ ಅಫ್ಕೋರ್ಸ್ GG ಒಂದು ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ. UP ಅವರು ಹೊಸ ಕ್ಯಾಪ್ಟನ್ ದೀಪ್ತಿ ಶರ್ಮಾ ಕೆಳಗೆ ಮೊದಲನೇ ಮ್ಯಾಚ್ ಆಡ್ತಾ ಇದ್ದಾರೆ. ಆಲ್ರೆಡಿ 2 ಮ್ಯಾಚ್ ನೋಡಿದ್ದಾರೆ ಯಾವ ಥರ ಈ ಗ್ರೌಂಡಲ್ಲಿ ಆಗಿದೆ ಅಂತ. ಸೊ UP ಅವ್ರಿಗೆ ಸಿಕ್ಕಾಬಟ್ಟೆ ಒಂದು ದೊಡ್ಡ ತಲೆನೋವು ಇರೋದು ಕಾಂಬಿನೇಷನ್ನು. ಅವ್ರಿಗೆ ಟೂ ಮೆನಿ ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್ಸ್ ಇದ್ದಾರೆ ಅವರ ಸ್ಕ್ವಾಡಲ್ಲಿ. ಈ ಕಡೆ ನೀವು GG ಕಡೆ ಮಾತಾಡಿದ್ರೆ ಪ್ಲೇಯಿಂಗ್ 11 ಹೆಂಗೋ ಒಂದು ಕ್ರ್ಯಾಕ್ ಮಾಡಿದ್ದಾರೆ ಅಂತಂದ್ರೂ ಆ ಫೀಲ್ಡಿಂಗ್ ಪ್ರದರ್ಶನ ಸಿಕ್ಕಾಬಟ್ಟೆ ಅವ್ರಿಗೆ ಡಿಸಪಾಯಿಂಟ್ ಮಾಡಿರುತ್ತೆ. ಆ ಒದೆ ಬಿದ್ದಿರೋದೇ ಅವ್ರಿಗೆ ಫೀಲ್ಡಿಂಗ್ ಪ್ರದರ್ಶನದಿಂದ. ಸೊ ಫಸ್ಟು ನಾವು GG ಬಗ್ಗೆ ಮಾತಾಡಬೇಕು ಅಂದರೆ ಹೊಸ ಕ್ಯಾಪ್ಟನ್ಸಿ ಆ್ಯಶ್ ಗಾರ್ಡ್ನರ್ಗೆ ಸೂಟ್ ಆಗ್ತಾ ಇದೆ. ಬೆತ್ ಮೂನಿ ಅವರಿಂದ ಆಲ್ರೆಡಿ ನಾರ್ಮಲ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ಬೇರೆ ಆ ಒಂದು ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಗೇನ್ ಅಲ್ಲಿಗೆ ಬಂದ್ರೇ ಸ್ವಲ್ಪ ತಲೆನೋವಿದೆ. ಬಟ್ ಆಚೆ ಕಡೆನೂ ಆಪ್ಷನ್ ಇಲ್ಲ. ಮೇಘ್ನಾ ಸಿಂಗ್ ಮತ್ತು ಶಬ್ನಮ್ ಇರೋದು. ಅವರಿಬ್ಬರು ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರಾ ಇಲ್ವೋ ಅನ್ನೋದು ಪ್ರಾಕ್ಟೀಸ್ ಸೆಷನಲ್ಲಿ ಅಫ್ಕೋರ್ಸ್ ಕಣ್ಣಿಟ್ಟಿರ್ತಾರೆ. ಇಂಜುರಿಯಿಂದ ಬರ್ತಾ ಇರೋ ಮೇಘ್ನಾ ಸಿಂಗ್, ಶಬ್ನಮ್ ಅವರು ಅಂಡರ್-19 ವರ್ಲ್ಡ್ ಕಪ್ ಆಡ್ಕೊಂಡು ಬಂದಿರೋದು. ಸೊ ಓವರ್ ಆಲ್ GG ಟೀಮ್ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಅದು ಡಿಬೇಟಬಲ್ ಪಾಯಿಂಟ್ ಆಫ್ ವ್ಯೂ. ನೀವು ಹೇಳಿದ್ದೇನೆಂದರೆ ಬೌಲಿಂಗ್ ಬೌಲಿಂಗ್ ಯೂನಿಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಇರೋ ಬೆಸ್ಟ್ ರಿಸೋರ್ಸ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಸದ್ಯಕ್ಕೆ ಗುಜರಾತ್ ಜೈಂಟ್ಸ್. ಒಂದೇ ಒಂದು ನಾನು ಏನು ಸ್ಟ್ರೇಟಪ್ ಫಿಕ್ಸ್ ಮಾಡೋಕ್ಕಾಗತ್ತೆ ನೆಕ್ಸ್ಟ್ ಗೇಮು ಇನ್ಸ್ಟೆಡ್ ಆಫ್ ಮೇಕಿಂಗ್ ದೊಡ್ಡ ಚೇಂಜಸ್ ಆಗಲಿ ಅಥವಾ ಎಲ್ಲಿಂದ ಸ್ಕ್ರ್ಯಾಚ್ ಮಾಡ್ಕೊಂಡು ಶುರು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸಿಂಪಲ್ ಚೇಂಜಸ್ ಮಾಡಬೇಕಾಗಿರೋದು. ಟ್ಯಾಕ್ಟಿಕಲ್ ಆಗಿ ಒಂದು ಸ್ವಲ್ಪ ಇಂಡಿಯನ್ ಬೌಲರ್ಸ್ನ ಯಾವ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಮ್ಯಾಚು ಕಾಶ್ವಿಗೆ ಹೊಸ ಬಾಲ್ ಕೊಡಬೇಕಾಗಿತ್ತಾ ಇಲ್ವಾ ಅನ್ನೋದು ಅದನ್ನು ಅವ್ರು ರೀಥಿಂಕ್ ಮಾಡಬೇಕು. ಎರಡನೇದು ನನ್ನ ಪ್ರಕಾರ ಏನು ಮೇಜರಾಗಿ ಮಾಡಬೇಕಂದ್ರೆ ಇಂಡಿಯನ್ ಫೀಲ್ಡರ್ಸ್ನ ಕರೆಕ್ಟಾಗಿ ಬೌಂಡ್ರಿ ರೈಡಿಂಗಲ್ಲಿ ಇಟ್ಟರೆ ಅಷ್ಟೇ ಸಾಕು ಸದ್ಯಕ್ಕೆ. ಬಿಕಾಸ್ ಏನಕ್ಕಂದರೆ ಕ್ರೂಷಲ್ ಆದಂಥ ಹಾಟ್ಸ್ಪಾಟ್ಸ್ನ ತೊಗೋತಾ ಇದ್ದಾರೆ. ನಿನ್ನೆ ನೋಡಿದ್ವಿ ಸಿಮ್ರನ್ ಶೇಖಿ ಒಳ್ಳೆ ಫೀಲ್ಡರ್ ಆಗಿರ್ಬೋದು, ಬಟ್ ಆದರೆ ಹೈ ಪ್ರೆಷರ್ ಸಿಚುವೇಷನಲ್ಲಿ ಬೌಂಡ್ರಿ ರೋಪಲ್ಲಿ ಕ್ಯಾಚಸ್ ತೊಗೊಳ್ಳೋವಂಥ ಕೆಪಾಸಿಟಿ ಇದೆಯಾ ಅನ್ನೋದು ಸದ್ಯಕ್ಕೆ ಗುಜರಾತ್ ಜೈನ್ಸ್ ಅವರು ಮಾಡಬೇಕಾಗಿರೋದಷ್ಟೇ. ಬಿಕಾಸ್ ನಿನ್ನೆ ಬೌಲಿಂಗು ಚೆನ್ನಾಗೇ ಮಾಡಿದ್ರು, ಆಲ್ಮೋಸ್ಟ್ ಬ್ಯಾಟಿಂಗು ಕೂಡ ಸಖತ್ತಾಗಿ ಮಾಡಿದ್ರು. ಫೀಲ್ಡಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದ್ರೆ ಅಫ್ಕೋರ್ಸ್ ಈಗ ಡೊಮೆಸ್ಟಿಕ್ ಪ್ಲೇಯರ್ಸ್ ಏನಿದ್ದಾರೆ ಕಮ್ಮಿ ಇಂಟರ್ನ್ಯಾಷನಲ್ ಆಡಿರೋರು ಲಾಸ್ಟ್ ಒಂದು 2-3 ವರ್ಷದಿಂದ ಅಂಡರ್ಲೈಟ್ಸ್ ಮ್ಯಾಚಸ್ ಆಗ್ತಾ ಇದೆ T20. ಅದು ಬಿಟ್ಟರೆ ಅಂಡರ್ಲೈಟ್ ಎಕ್ಸ್ಪೀರಿಯನ್ಸ್ ಕೂಡ ಕಮ್ಮಿ ಇರುತ್ತೆ. ಸೊ ಈ ಥರ ಹೈ ಪ್ರೆಷರ್ ಸಿಚುವೇಷನಲ್ಲಿ ನೀವು ಅಂಡರ್ಲೈಟ್ಸ್ ಹಾಕಿದ್ರೆ ಸ್ವಲ್ಪ ಸೈಟಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಆ್ಯಶ್ ಗಾರ್ಡ್ನರ್ ಸ್ವಲ್ಪ ಇಲ್ಲಿ ಟ್ಯಾಕ್ಟಿಕಲಿ ರೀಥಿಂಕ್ ಮಾಡಬೇಕಾಗುತ್ತೆ. ಪ್ರಿಯಾ ಮಿಶ್ರಾ ಅವರು ಕೂಡ 2 ಓವರ್ ಚೆನ್ನಾಗಿ ಹಾಕಿದ್ರು, ಅವ್ರನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು ನನಗೆ. ಸೊ ಆ ಒಂದು ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಒಂದು ಅಡ್ವಾಂಟೇಜ್ ಅಥವಾ ಒಂದು ಪಾಸಿಟಿವ್ ಏನಂದರೆ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ. ಸೊ ಓವರ್ ಆಲ್ ಆ್ಯಸ್ ಅ ಟೀಮ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನ ನೋಡಿದ್ರೆ ಫೀಲ್ಡಿಂಗ್ ಖರಾಬಾಗಿ ಮಾಡಿರೋದ್ರಿಂದನೇ ಅವರು ಬೌಲಿಂಗ್ ಯೂನಿಟ್ ಸ್ವಲ್ಪ ಖರಾಬಾಗಿ ಕಾಣಿಸ್ತು ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ಯೂನಿಟ್ ಅವ್ರಿಗೆ ಆಲ್ರೆಡಿ ಅಲ್ಲಿ ಗ್ರೌಂಡಲ್ಲಿ ಆಡಿರೋದ್ರಿಂದ ಸ್ವಲ್ಪ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಬಟ್ UP ವಾರಿಯರ್ಸ್ ಅಂತ ಯಾವ ಥರ ಒಂದು ತಂಡ ಅಂದರೆ ಅವ್ರದ್ದು ಟೂರ್ನಮೆಂಟಲ್ಲೇ ಬೆಸ್ಟ್ ಸ್ಪಿನ್ ಅಟ್ಯಾಕ್ ಇರೋದು. ಸೊ ಆ ಒಂದು ತಂಡನ ಹೇಗೆ ಟ್ಯಾಕ್ಟಿಕಲಿ ಇವರು ಬೀಟ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಕ್ವೆಶನ್ ಆಗುತ್ತೆ. UP ವಾರಿಯರ್ಸ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ದೀಪ್ತಿ ಶರ್ಮಾ ಅವ್ರಿಗೆ ನಾಯಕತ್ವ ಕೊಟ್ಟಿರೋದು UP ವಾರಿಯರ್ಸ್. ಅಲೀಸಾ ಹೀಲಿ ಇಂಜುರಿಯಿಂದ ಅವರು ಬ್ಯಾಕ್ಔಟ್ ಆದರು ಈ ಒಂದು ಟೂರ್ನಮೆಂಟಿಂದ. ಸೊ ದೀಪ್ತಿ ಶರ್ಮಾ ಆ್ಯಸ್ ಅ ಕ್ಯಾಪ್ಟನ್, ಇವಾಗ ನಾವು ಡೊಮೆಸ್ಟಿಕಲ್ಲಿ ಆಡಿದಾಗಲೂ ಕೂಡ UP ತಂಡ ಕ್ಯಾಪ್ಟನ್ಸಿ ಮಾಡಿದ್ರು, ಕಾಮಾಗಿರ್ತಾರೆ, ಕೂಲಾಗಿರ್ತಾರೆ, ಒಂದು ಸ್ವಲ್ಪ ಟ್ಯಾಕ್ಟಿಕಲಿ ತುಂಬ ಸ್ಮಾರ್ಟ್ ಅಂತಲೇ ಹೇಳ್ಬೋದು ಯಾವ ಥರ ಅವ್ರು ಆಪ್ರೇಟ್ ಮಾಡ್ತಾರೆ. ಎಸ್ಪೆಷಲಿ ಬೌಲರ್ ಕೂಡ ಆಗಿರೋದ್ರಿಂದ ಯಾವ ಸಿಚುವೇಶನಲ್ಲಿ ಅವರು ಬಂದಾಗ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಮೈಂಡಲ್ಲಿ ಅವ್ರಿಗಿದೆ. ಬಟ್ ನನಗೆ UP ವಾರಿಯರ್ಸ್ ಟೀಮಲ್ಲಿ ಕನ್ಸರ್ನ್ ಏನು ಅಂದರೆ ಸಿಕ್ಕಾಪಟ್ಟೆ ಇದೆ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಲಿಸ್ಟಲ್ಲಿ. ವೃಂದಾ ಇದ್ದಾರೆ, ಶ್ವೇತಾ ಇದ್ದಾರೆ, ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್. ರಾಜೇಶ್ವರಿ ಇದ್ದಾರೆ, ಗೋಹರ್ ಸುಲ್ತಾನ ಇದ್ದಾರೆ, ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್ಸು. ಕಿರಣ್ ನವ್ಗಿರೆ ಇದ್ದಾರೆ, ಅವ್ರನ್ನ ಎಲ್ಲಿ ಫಿಟ್ ಮಾಡ್ತೀರಾ ಗೊತ್ತಿಲ್ಲ. ವೃಂದಾ ದಿನೇಶ್ ಕಿರಣ್ ಜೊತೆಗೆ ಆಡ್ತಾರ, ಶ್ವೇತಾ ಎಲ್ಲಿ ಆಡ್ತಾರೆ, ಪೂನಮ್ ಕೇಮ್ನಾರ್ ಅವ್ರು ಇದ್ದಾರೆ. ಇವರೆಲ್ಲ ಏನಕ್ಕೆ ನಾನು ವಾಪಸ್ ಹೇಳ್ತಾ ಇದ್ದೀನಿ ಅಂದರೆ 4 ಜನ ಡೊಮೆಸ್ಟಿಕ್ ಟೀಮಲ್ಲಿ ಓಪನಿಂಗ್ ಮಾಡ್ತಾರೆ. ಸೊ ಆ ಒಂದು ತಲೆನೋವು. ಎರಡನೇದು ದೀಪ್ತಿ ಶರ್ಮಾ ಬ್ಯಾಟಿಂಗ್ ಎಲ್ಲ ಆಡ್ತಾರೆ, ಟಾಪ್ 4 ಅಲ್ಲಿ ಆಡ್ತಾರೆ ಅಂದ್ರೆ ತಾಲಿಯಾ ಮಗ್ರಾತಿಗೆ ಜಾಗ ಇದೆ. ಆಕ್ಚುಲಿ ನಾನೊಂದು ಇಂಟ್ರೆಸ್ಟಿಂಗ್ ಆದ ಹೆಸರು ಮಿಸ್ ಮಾಡ್ಕೊಂಡಿದ್ದೀರಾ ನೀವು. ಪೂನಮ್ ಕೆಮ್ನಾರು ಇದ್ದಾರೆ, ಬಟ್ ಆದರೆ ಆರುಷಿ ನಾಳೆ ಆಡ್ತಾರೆ ಅಂತ. ಏನಕ್ಕಂದ್ರೆ ಮಿಡ್ಲ್ ಆರ್ಡರ್ ಬೇಕಾಗಿತ್ತು ಅವ್ರಿಗೆ. ಲಾಸ್ಟ್ ಸೀಸನ್ನ
ಸ್ಪೆಷಲಿಸ್ಟ್ ಮಿಡ್ಲ್ ಆರ್ಡರ್. ಇವ್ರು ಯಾರು ಮಿಡ್ಲ್ ಆರ್ಡರ್ ಆಡಲ್ಲ ನೀವು ಹೇಳ್ದಂಗೆ, ಬಟ್ ಆದರೆ ಮಿಡ್ಲ್ ಆರ್ಡರ್ ಆಡೋ ಒಂದು ಪ್ಲೇಯರ್ UP ಟೀಮ್ಗೆ ಆಡ್ತಾ ಇರೋರು. ಅದಕ್ಕೆ UP ವಾರಿಯರ್ಸು ಪಿಕ್ ಮಾಡ್ಕೊಂಡಿದ್ದಾರೆ ಆರುಷಿ ಅಂತ. ನಾಳೆ ಖಂಡಿತ ಅವ್ರನ್ನ ನೋಡೋಂಥ ಸಾಧ್ಯತೆ ಇದೆ, ಬಿಕಾಸ್ ಮಿಡ್ಲ್ ಆರ್ಡರ್ ಸ್ಪೆಷಲಿಸ್ಟ್ ಅವರು. ಸೊ ಮೇ ಬಿ ಆ ಪ್ರಾಬ್ಲಮ್ ನೀವು ಮಾತಾಡ್ದಂಗೆ ಸಾರ್ಟ್ ಔಟ್ ಇಲ್ಲ. ನಾನು ಏನೇ ಕೇಳ್ತಾ ಇರೋದಂದ್ರೆ ಕೀಪರ್ ಒಬ್ಬರೇ ಇರೋದು, ಉಮಾ ಚೇತ್ರಿ, ಅವರು ಕೂಡ ಓಪನ್ ಮಾಡ್ತಾರೆ. ಇಲ್ಲಿ ಅಟಪಟ್ಟು ಅವ್ರು ಇದ್ದಾರೆ, ಅವರು ಓಪನ್ ಮಾಡ್ತಾರೆ. ವೃಂದಾ ಅವ್ರು ಓಪನಿಂಗ್ ಮಾಡಿದ್ರೆ, ಕಿರಣ್ ಟಾಪ್ 3 ಅಲ್ಲಿ ನಂಬರ್ 3 ಆಡ್ದಾಗ ಪರ್ಫಾರ್ಮೆನ್ಸ್ ಅವ್ರು ಕಿರಣ್ಗೂ ಓಪನ್ ಮಾಡ್ಬೇಕಂತ ಹೇಳ್ತಾರೆ ಯಾವಾಗ್ಲೂ. ನನಗೆ ಅದಕ್ಕೆ ಅರ್ಥ ಆಗ್ತಲ್ಲ. ಇಲ್ಲಿ ವೇ ಟೂ ಮೆನಿ ಪ್ಲೇಯರ್ಸ್ ಫಾರ್ 11 ಸ್ಲಾಟ್ ಅಂತ ಏನ್ ಹೇಳ್ತೀವೋ ಆ ತರ ಒಂದು ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿರೋದು UP ವಾರಿಯರ್ಸ್ ತಂಡ. ಒಂದೊಂದು ಇಂಡಿವಿಜುವಲ್ ಪ್ಲೇಯರ್ಸ್ ತೆಗ್ದು ಸೈಡಲ್ಲಿ ಇಟ್ಟರೆ ಸೂಪರ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಬಟ್ ಕ್ರಿಕೆಟ್ ಒಬ್ಬರೇ ಆಡೋಕ್ಕಾಗಲ್ಲ, ಇಲ್ಲಿ ಕಾಂಬಿನೇಷನ್ ಕರೆಕ್ಟಾಗಿ ಮಾಡಬೇಕು. ಅಲಾನಾ ಕಿಂಗ್ ಅವ್ರನ್ನ ಹೆಂಗೆ ಫಿಟ್ ಮಾಡ್ತಾರೆ, ಬಿಕಾಸ್ ಇವತ್ತು ಅಮೀಲಿಯಾ ಕೇರ್ ಅವ್ರು ಏನು ಮಾಡಿದ್ರು ಆ ಡ್ಯಾಮೇಜ್ ಮಾಡುವಂಥ ತಾಕತ್ತಿರೋಂಥ ಲೆಗ್ ಸ್ಪಿನ್ನರ್ ಅವರು. ಸೊ ಆ ಕಾಂಬಿನೇಷನ್ನ ಸೆಟ್ ಹೇಗೆ ಮಾಡ್ತಾರೆ. ಎಕ್ಕಲ್ಸ್ಟನ್ನ ಬಿಡೋಕ್ಕಾಗಲ್ಲ. ತಾಲಿಯಾ ಮೆಗ್ರಾತ್ ಹೀಲಿ ಇಲ್ದಿರೋ ಕಾರಣ ತಾಲಿಯಾ ಮೆಗ್ರಾತ್ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಸಿಕ್ಕಾಬಿಟ್ಟೆ ತಲೆನೋವು ಅನಿಸ್ತಾ ಇದೆ ನನಗೆ ಯಾಕೋ UP ವಾರಿಯರ್ಸ್ ತಂಡ ನೋಡಿದ್ರೆ. ಖಂಡಿತವಾಗ್ಲೂ ಆಕ್ಚುಲಿ ಇದರಲ್ಲಿ ಓವರ್ಸೀಸ್ ಮಾಡ್ಬೇಕಂದ್ರೆ ಅದೇ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಓವರ್ಸೀಸ್ ಕಾಂಬಿನೇಷನ್ ನೀವು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇಲ್ಲಿ ಮೇನ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ ನೀವು ಕೋಟಿ ಕೊಟ್ಟಿರೋ ನಮ್ಮ ವೃಂದ ಅವ್ರನ್ನ ಅಪ್ ದ ಆರ್ಡರೇ ಬೆಸ್ಟ್. ಬಿಕಾಸ್ ಇನಿಷಿಯಲಿ ಪವರ್ ಪ್ಲೇಯಲ್ಲಿ ಬಿಟ್ಟರೆ ಆಟಪಟು ಜೊತೆ ಐ ಥಿಂಕ್ ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ನಂತರ ಮೆಗ್ರಾ ಅವ್ರು ಇದ್ದಾರೆ, ಗ್ರೇಸ್ನ ಕೂಡ ಸಖತ್ತಾಗಿ ಯೂಟಿಲೈಸ್ ಮಾಡ್ಕೊಂಡು ಫಿನಿಶಿಂಗ್ ರೋಲ್ ಕೊಡ್ಬೋದಾ ಅಂತ ಗ್ರೇಸ್ಗೆ. ನನ್ನ ಪ್ರಕಾರ ನಂಬರ್ 4 ಆಡ್ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್, ಅದಕ್ಕಿಂತ ಕೆಳಗೆ ದೀಪ್ತಿನೂ ನಂಬರ್ 4 ಸಖತ್ತಾಗಿ ಆಡಿದ್ರು ಲಾಸ್ಟ್ ಸೀಸನ್. ಇವಾಗ ನಾವು ಆಶ್ ಗಾರ್ಡ್ನರ್ ನೋಡಿದ್ವಿ ಯಾವ ತರ ಅವ್ರನ್ನ ಅಂಡರ್ ಯೂಟಿಲೈಸ್ ಮಾಡಿದ್ರು. ಗ್ರೇಸ್ ಹ್ಯಾರಿಸ್ ಅವ್ರನ್ನ ನೀವು ಆಸ್ ಅ ಫಿನಿಶರ್ ಯೂಸ್ ಮಾಡ್ತೀನಿ ಅಂದ್ರೆ ಮೇಲೆ ತುಂಬಾ ಕಷ್ಟ ಆಗುತ್ತೆ. ಸೊ ದೀಪ್ತಿ ಅವ್ರಿಗೇನೆ ಒಂದು ದೊಡ್ಡ ತಲೆನೋವು ಇರುತ್ತೆ ಇಲ್ಲಿ ಕಾಂಬಿನೇಷನ್ ಮಾಡೋದಕ್ಕೆ. ಪ್ಲಸ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಕು ಯಾವ ಥರ ಒಂದು ಯೂನಿಟ್ನ ಸೆಟ್ ಮಾಡಬೇಕು ಅಂದರೆ. ಯಾಕಂದರೆ ನಿಮ್ಗೆ ಆಲ್ರೆಡಿ ದೀಪ್ತಿ ಮತ್ತು ಎಕಲ್ಸ್ಟನ್ ಇರೋದ್ರಿಂದ 8 ಓವರ್ ಅಂತೂ ಸಾಲಿಡ್ ಆಗಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡೋದಕ್ಕೆ ನಾನು ಹೇಳ್ತಾ ಇದ್ದೆ ಅಲಾನಾ ಕಿಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ವೆಲ್ ಈ ಪ್ಲೇಯರ್ಸ್ನ 11 ಮಾಡೋದು ನಾನು ಆ್ಯಕ್ಚುಲಿ ತುಂಬ ಕುತೂಹಲದಿಂದ ಕಾದು ನೋಡ್ತೀನಿ ಯಾವ ಥರ ಒಂದು 11 ಮಾಡ್ತಾರೆ ಅಂತ. ಸೊ ಹೆಡ್ ಟು ಹೆಡ್ ಮಾತಾಡಬೇಕು ಅಂದರೆ UP ವಾರಿಯರ್ಸ್ ಮತ್ತು GG 1 ಗೆದ್ದಿರೋದು, UP 3 ಗೆದ್ದಿದ್ದಾರೆ. ಅಡ್ವಾಂಟೇಜ್ ಅವ್ರಿಗಿದೆ ಆ ಒಂದು ಲೆಕ್ಕದಲ್ಲಿ. ಬಟ್ ಎರಡು ಟೀಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಟೀಮ್ಸಲ್ಲಿ. ಕ್ಯಾಪ್ಟನ್ಸ್ ಚೇಂಜ್ ಆಗಿದೆ, ಎಲ್ಲ ಚೇಂಜಸ್ ಆಗಿದೆ. ಸೊ ನಾಳೆ ನಿಮ್ಗೇನು ಅನ್ಸುತ್ತೆ ಯಾರು ಮೇಲ್ಗೈ ಇರುತ್ತೆ? ಖಂಡಿತವಾಗ್ಲೂ ಗುಜರಾತ್ ಜಯಂಟ್ಸ್ಗೆ, ಬಿಕಾಸ್ ಅವರು ಆಲ್ಮೋಸ್ಟ್ ಲಾಸ್ಟ್ ಗೇಮ್ ಅದೇನಿತ್ತಲ್ಲ RCB ಅಗೇನ್ಸ್ಟ್ ಸಖತ್ತಾಗಿ ಆಡಿದ್ರು. ಜಸ್ಟ್ ಮಾರ್ಜಿನ್ ಆಫ್ ಎರರ್ ಏನಿತ್ತಂದರೆ ಬ್ಯಾಡ್ ಫೀಲ್ಡಿಂಗು. ಮೇ ಬಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಲೈಕ್ ಎ ಸೆಟ್ ಟ್ಯಾಕ್ಟಿಕಲಿ ಒಂದು ಸ್ವಲ್ಪ ಬೆಟರ್ ಮಾಡ್ಕೊಂಬಂದರೆ GGಗೆ ಅಪ್ಪರ್ ಹ್ಯಾಂಡ್ ಇದೆ. ಆಲ್ರೆಡಿ ಆಡಿದ್ದಾರೆ ಕಂಡೀಷನ್ಸಲ್ಲಿ, ಫೆಮಿಲಿಯರು, ಹೋಮ್ ಗ್ರೌಂಡು ಕೂಡ ಅವರಿಗೆ. ಸೊ ನನಗೆ GG. ಸೊ ವನಿತಾ GG ಅಂತ ಹೇಳ್ತಾ ಇರೋದು ನನ್ನ ಪ್ರಕಾರ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರೆ UP ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿದೆ. ನಾನು ಎನಿ ಡೇ ನೀವು ದೀಪ್ತಿ ಎಕಲ್ಸ್ಟನ್ ಟೀಮಲ್ಲಿ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಯಾವುದೇ ಕ್ಯಾಪ್ಟನ್ನು ಖುಷಿಯಾಗಿರ್ತಾರೆ. ಪ್ಲಸ್ ಅಟ್ಟಪಟ್ಟು ಕೂಡ ಬೌಲಿಂಗ್ ಹಾಕಿ ಒಂದು ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್. ಸೊ ಬೌಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದೆ. ನೀವು ಬ್ಯಾಟಿಂಗಲ್ಲಿ ಎಷ್ಟೇ ರನ್ ನೋಡಿದ್ರು ವಾಪಸ್ ಅದನ್ನ ತಡೆಯೋಕ್ಕಾಗಿಲ್ಲ ಅಂದರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಸೊ GG ಕಡೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ ಅವರು ಎವ್ರಿ ಮ್ಯಾಚ್ +20 ರನ್ಸ್ ಹೊಡಿಲೇಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ನನಗೇನು ಅನಿಸ್ತಾ ಇದೆ ಅಂದರೆ ಈ ಒಂದು ಮ್ಯಾಚ್ ತುಂಬಾ ಚೆನ್ನಾಗಿರುತ್ತೆ. ಹಿಂದಿನ ವರ್ಷ ಇಬ್ರು 4 ಮತ್ತು 5ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಪ್ರೂವ್ ಮಾಡಬೇಕು ಅಂತ ಇರುತ್ತೆ. ಎರಡು ಟೀಮು ಸಿಕ್ಕಾಪಟ್ಟೆ ಎದುರು ನೋಡ್ತಾ ಇರ್ತಾರೆ ಈ ಮ್ಯಾಚ್ಗೆ. ಬಟ್ ನೀವು ಕೂಡ ಅದೇ ಥರ ನಮ್ಮ ವೀಡಿಯೋಸ್ಗೆ ಎದುರು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಮಾಡಬೇಕಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.